ಸಿಂಹರಾಶಿ ವಿದ್ಯಾರ್ಥಿಗಳನ್ನು ಸ್ವಲ್ಪ ಮಟ್ಟಿಗೆ ಪ್ರೋತ್ಸಾಹ ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ವಿದ್ಯಾರ್ಥಿಗಳಿಗೆ ಓದುವುದರ ಬಗ್ಗೆ ಒಂದು ಅರಿವನ್ನು ಮೂಡಿಸಿ, ಅವರ ಭವಿಷ್ಯವನ್ನು ಯಾವ ರೀತಿ ರೂಢಿಸಿಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ತಿಳಿಸಿ ಅನ್ನುವಂಥದ್ದು. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಈ ದಿವಸ ನಿಮಗೆ ಅನುಕೂಲಕರವಾಗಿದೆ. ಸ್ನೇಹಿತರ ಒಲವು ನಿಮಗೆ ಸಹಾಯಕವಾಗುತ್ತೆ. ಸ್ನೇಹಿತರಿಂದ ಏನೋ ಅನುಕೂಲವಾಗುವಂಥದ್ದಿದೆ. ಮನೆಯಲ್ಲಿ ಯಾವುದೇ ರೀತಿಯ ವಿವಾದಗಳನ್ನು ಖಂಡಿತವಾಗಿ ಮಾಡಿಕೊಳ್ಬೇಡಿ. ಯಾವುದೇ ರೀತಿಯ ಸೋಂಕು ನಿಮಗೆ ತಗಲದೇ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಿ, ಜಾಗ್ರತೆ ಇರಲಿ. ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇರಬೇಕಾದಂಥದ್ದು. ತ್ರಿಮೂರ್ತಿಗಳನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ತ್ರಿಮೂರ್ತಿಗಳ ಅನುಗ್ರಹ ನಿಮಗೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ, ಆಹಾರದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆಹಾರದಿಂದ ಹಲವಾರು ವ್ಯತ್ಯಾಸಗಳು ಆರೋಗ್ಯದ ಮೇಲೆ ಆಗುವಂಥದ್ದು. ಆದ್ದರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರತಕ್ಕಂಥವರು ಆಹಾರದ ಬಗ್ಗೆಯೂ ಗಮನವನ್ನು ಹರಿಸಬೇಕಾದಂಥದ್ದು. ಅತಿಯಾದಂತಹ ನಂಬಿಕೆ ಒಳ್ಳೆಯದಲ್ಲ. ಯಾವುದೇ ವಿಷಯ, ಯಾವುದೇ ವ್ಯಕ್ತಿ, ಯಾವುದೇ ವಸ್ತು ಇರಲಿ, ಅತಿಯಾದಂತಹ ನಂಬಿಕೆ ಒಳ್ಳೆಯದಲ್ಲ. ನಂಬಿಕೆ ಇರಲೇಬೇಕು. ನಂಬಿಕೆಯ ಆಧಾರದ ಮೇಲೆ ಜಗತ್ತು ನಿಂತಿರತಕ್ಕಂಥದ್ದು. ಆದರೆ ಅತಿಯಾದಂತಹ ನಂಬಿಕೆಯಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಪ್ರಯತ್ನ ಯಾವುದೇ ಕೆಲಸಕ್ಕಾದರೂ ನಿರಂತರವಾಗಿರಬೇಕು. ಮಧ್ಯದಲ್ಲಿ ವಿಶ್ರಾಂತಿ ಅನ್ನುವಂಥದ್ದಿಲ್ಲ. ಅವಿರತವಾಗಿ ದುಡಿದ್ರೆ ಮಾತ್ರ ನಿಮಗೆ ಆ ಕೆಲಸದಿಂದ ಆಗತಕ್ಕಂತಹ ಲಾಭ ಕೈ ಸೇರತಕ್ಕಂಥದ್ದು, ಕೈ ಹತ್ತುವಂಥದ್ದು. ಗುಪ್ತ ಅಥವಾ ರಹಸ್ಯ ವಿಚಾರಗಳ ಬಗ್ಗೆ ಗಮನ ಇರಬೇಕು. ಬೇರೆಯವರಿಂದ ನಿಮ್ಮ ವೃತ್ತಿ ಅಥವಾ ನೌಕರಿಗೆ ತೊಂದರೆ ಆಗಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ಅವರು ಶತ್ರುಗಳೇ ಆಗಿರಬೇಕು ಅಂತೇನಿಲ್ಲ, ವಿರೋಧಿಗಳೇ ಆಗಿರಬೇಕು ಅಂತೇನಲ್ಲ. ಯಾರು ಹೇಗೆ ಯಾವ ಕ್ಷಣದಲ್ಲಿ ಅವರ ಮನಸ್ಸಿಗೆ ಯಾವ ರೀತಿ ಖುಷಿ ಬರುತ್ತೋ ಆ ರೀತಿ ಬದಲಾಗ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಹೊಸ ಕೆಲಸವನ್ನು ಆರಂಭ ಮಾಡಬೇಡಿ ಅನ್ನುವಂಥದ್ದು. ಸೂರ್ಯನಾರಾಯಣನನ್ನು ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ಇರಿ. ಆದಿದೇವ ನಮಸ್ತುಭ್ಯಂ, ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ, ಪ್ರಭಾಕರ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಕೆಲಸದಿಂದ, ಉದ್ಯೋಗದಿಂದ ಅಥವಾ ನೌಕರಿಯಿಂದ, ವೃತ್ತಿಯಿಂದ ನಿಮಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ದಂಪತಿಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಚಾರಕ್ಕೆ ವೈಮನಸ್ಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ದ್ವೇಷಾಸೂಯೆಗಳಿಂದ, ಸಿಟ್ಟಿನಿಂದ ಇದು ಯಾವುದು ಬಗೆಹರಿತಕ್ಕಂಥದ್ದು ಅಲ್ಲ. ಅದು ನಿಮಗೆ ಗೊತ್ತಿರಲಿ. ಮಕ್ಕಳ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಮಯವನ್ನು ಕೊಡಿ. ಮಕ್ಕಳಿಗೋಸ್ಕರವಾಗಿ ಸ್ವಲ್ಪ ಸಮಯವನ್ನು ಮೀಸಲಾಗಿಡಬೇಕು. ಆ ಸಮಯದಲ್ಲಿ ನಾನು ಬೇರೇನೂ ಮಾಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಸಂಕಲ್ಪ ಆಗಬೇಕು. ಅನುಪಯುಕ್ತವಾದಂತಹ ವಿಚಾರಗಳಲ್ಲಿ ಸಮಯವನ್ನು ಹಾಳು ಮಾಡಬೇಡಿ. ಅದು ಹಾಳಾಗತ್ತೆ ಸಮಯ. ಬೇಡದೇ ಇರತಕ್ಕಂತಹ ವಿಚಾರಗಳಲ್ಲೇ ನಮ್ಮ ಮನಸ್ಸು ತಲ್ಲೀನವಾಗುತ್ತೆ. ಸಮಯವನ್ನು ಹಾಳು ಮಾಡಿಕೊಳ್ತೀವಿ ಅನ್ನುವಂಥದ್ದು. ನಿಮ್ಮ ನಿರ್ಧಾರ ಗಟ್ಟಿಯಾಗಿರಬೇಕು. ಯಾವ ವಿಷಯದಲ್ಲಿ ನೀವು ತೀರ್ಮಾನವನ್ನು ಮಾಡ್ತಾ ಇದ್ದೀರೋ ಆ ತೀರ್ಮಾನಕ್ಕೆ ನೀವು ಬದ್ಧರಾಗಿರಬೇಕು. ನಿಯಮಾವಳಿಗಳನ್ನು ಅನುಸರಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಅದರಲ್ಲಿ ಮತ್ತೆ ಮತ್ತೆ ಬದಲಾವಣೆಯ ಚಿಂತನೆಗಳು ಬರಬಾರ್ದು ಅನ್ನುವಂಥದ್ದು. ಹೊಟ್ಟೆ ನೋವಿನ ಸಮಸ್ಯೆ ನಿಮಗೆ ಸ್ವಲ್ಪ ಮಟ್ಟಿಗೆ ಕಾಣಬಹುದು. ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೇ ವಿಷಯ ಇರಲಿ ಮನಸ್ಸು ಚಂಚಲವಾಗದೇ ಇರೋ ಹಾಗೆ ನೋಡಿಕೊಳ್ಳಿ. ಮನಸ್ಸಿನ ಸ್ವಭಾವವೇ ಹಾಗೆ ಚಂಚಲ ಅನ್ನುವಂಥದ್ದು. ಆದರೆ ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಆಗ ಮಾತ್ರ ಸರಿತಪ್ಪುಗಳ ಒಂದು ವಿವೇಚನೆ ನಮಗೆ ಆಗ್ತಾ ಹೋಗುತ್ತೆ. ಒಳ್ಳೆಯದು ಕೆಟ್ಟದು ಅಂತಕ್ಕಂತಹ ಒಂದು ನಿರ್ಧಾರವನ್ನು ಮಾಡೋದಕ್ಕೆ ನಮಗೆ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಆರೋಗ್ಯ ಚೆನ್ನಾಗಿಲ್ಲ ಅಂತಾದರೆ ಏನಿದ್ರೂ ಕೂಡ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದಾಗತ್ತೆ. ಬೇರೆಯವರ ಮಾತಿನಿಂದ ಕೆಲಸಗಳು ಹಾಳಾಗುತ್ತೆ. ಇದರ ಬಗ್ಗೆ ಎಚ್ಚರಿಕೆ ಇರಬೇಕು. ಯಾರೋ ಏನೋ ಬಂದು ಮಾತಾಡಿದರು ಅಥವಾ ಇನ್ಯಾರೋ ಏನೋ ಒಂದು ಸಲಹೆ ಹೇಳಿದರು, ಎಲ್ಲವೂ ಬೇಕು. ಆದರೆ ತೀರ್ಮಾನ ನಿಮ್ಮದಾಗಿರಬೇಕು. ಅದನ್ನು ಗಮನಿಸ್ದಲೇ ಏನೋ ಯಾರೋ ಹೇಳಿದರು ಅಂತ ಹೇಳಿ ಅದರಿಂದ ಹೋದರೆ ಕಷ್ಟ ಇದೆ ಎನ್ನುವಂಥದ್ದು. ವ್ಯವಹಾರದಲ್ಲಿ ಕೆಲವು ಕಹಿ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಬಹಳ ದಿವಸಗಳಿಂದ ವ್ಯವಹಾರವನ್ನು ನಡೆಸ್ತಾ ಇದ್ದಂಥವರಿಗೆ ಅನುಭವ ಇರುತ್ತೆ. ಇದೆಲ್ಲ ಸರ್ವೇ ಸಾಧಾರಣ ಅನ್ನುವಷ್ಟರ ಮಟ್ಟಿಗೆ ಆಗಿ ಹೋಗುತ್ತೆ ಎನ್ನುವಂಥದ್ದು. ಮನಸ್ಸಿಗೆ ಯಾವುದು ಸಂತೋಷವೋ, ಯಾವುದು ಸಮಾಧಾನವೋ, ಯಾವುದು
ನಿಮಗೆ ಖುಷಿಯನ್ನು ಕೊಡುತ್ತೋ ಅಂತಹ ಕೆಲಸಗಳನ್ನು ಮಾಡಿ. ಯಾವುದೇ ಅನಿವಾರ್ಯ ಇರಲಿ, ಯಾವುದೇ ಅಗತ್ಯತೆ ಇರಲಿ, ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಶಿವಾರಾಧನೆಯನ್ನು, ಶಿವಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.